ಈಗಾಗಲೇ ನಮ್ಮ ಅಧ್ಯಕ್ಷರು ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಯಾವ ನಮ್ಮ 18 ಜನ ಶಾಸಕರು ಪ್ರಜಾಪ್ರಭುತ್ವದ ಉಳಿವಿಗೆ ಮತ್ತು ಸದನದ ಗೌರವ ಉಳಿವಿಗೆ ಮಾಡಿರ್ತಕ್ಕಂಥ ಹೋರಾಟ, ಇದೇನೋ ಅವ್ರ ಸಂಬಳ ಜಾಸ್ತಿ ಮಾಡ್ಕೊಳಕ್ಕೆ, ಅವ್ರಿಗೇನೋ ಫೆಸಿಲಿಟಿ ಕೇಳ್ಕೊಳಕ್ಕೆ ಅಲ್ಲ ಮಾಡಿರೋದು. ಸದನದಲ್ಲಿ ಒಬ್ಬ ಮಂತ್ರಿ ಬಂದು ನನಗೆ ಈ ಥರ ನಮ್ಮ ಪಾರ್ಟಿಯವರೇ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ PWD ಮಂತ್ರಿ ಹೇಳಿದ್ದಾರೆ. ಸದನಕ್ಕೆ ಹೇಳಿರೋದವರು, ಸ್ಪೀಕರ್ಗೆಲ್ಲ ಹೇಳಿರೋದು. ಸದನದ ಆಸ್ತಿ ಅದು. ಒಂದ್ಸರಿ ಮಾತಾಡಿದ್ಮೇಲೆ ಸದನದ ಆಸ್ತಿ. ನಾವು ಅದನ್ನ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ದಾರೆ ಅಷ್ಟೇ. ಅದೇ ರೀತಿ ಮುಸ್ಲಿಮರ ಮೀಸಲಾತಿ ಏನಿದೆ, ಆ ಮೀಸಲಾತಿ ಸಂವಿಧಾನದ ವಿರೋಧಿ. ಇವೆರಡೂ ವಿಚಾರ ಇಟ್ಕೊಂಡು ನಾವು ಹೋರಾಟ ಮಾಡಿರೋವಂಥದ್ದು. ಅವರ ನಡವಳಿಕೆ, ಸ್ಪೀಕರ್ ಅವರ ನಡವಳಿಕೆ ಇಡೀ ನೋಡಿದ್ರೆ ಒಂಥರ ತೊಗಲಕ್ ದರ್ಬಾರ್ ತರ ಕಾಣಿಸ್ತಾ ಇತ್ತು. ಹಿಟ್ಲರ್ ಸಂಸ್ಕೃತಿಯನ್ನ ನಾವು ನೋಡ್ತಾ ಇದ್ದೀವಿ. ಈ ರೀತಿ ಸ್ಪೀಕರು, ಈಗಾಗಲೇ ಅಧ್ಯಕ್ಷರು ಹೇಳಿದ್ರು, ಬನ್ನಿ ಬನ್ನಿ ಬನ್ನಿ, ನಿಂತ್ಕೊಂಡಾಗ ಬನ್ನಿ, ಸೈಡ್ಗೆ ಹೋಗಿ. ಯಾರು ಹೇಳಿದ್ದಾರೆ? ಯಾವ ಸ್ಪೀಕರ್ ಹೇಳಿದ್ದಾರೆ ಹಿಂಗೆ? ಆಕ್ಚುಲಿ ಮಾರ್ಷಲ್ಸ್ ಏನು, ಯಾರೇ ಮೇಲೆ ಬಂದಾಗ ಅಲ್ಲೇ ತಡೀತಾರೆ ಅವ್ರನ್ನ. ಅವ್ರು ತಡೀತಾ ಇದ್ರು ಸ್ಪೀಕರ್, ಬರ್ಲಿ ಬರ್ಲಿ ಅಂತ ಹೇಳಿದ್ರೆ ಯಾರ ಪ್ರಚೋದನೆ? ಸ್ಪೀಕರ್ ಪ್ರಚೋದನೆ ತಾನೇ ಇದರಲ್ಲಿ. ಸ್ಪೀಕರ್ ಪ್ರಚೋದನೆಯಿಂದಾನೇ ಆಗಿರೋದು. ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ. ನಾನು ಇವತ್ತು ಬೆಳಗ್ಗೆನೂ ಕೂಡ ಸ್ಪೀಕರ್ ಜೊತೆ ಮಾತಾಡಿದ್ದೀನಿ. ನಾನು ಮಾತಾಡಿದು ಸದನಕ್ಕೆ ಗೌರವ ತರುವಂತ ವಿಚಾರ ಅಲ್ಲ ಅಂತ ಹೇಳಿದ್ದೀನಿ. ನಾನು ಇದಕ್ಕಿಂತ ದೊಡ್ಡ ಹೋರಾಟಗಳು ನಡೆದಿದೆ. ಸಿದ್ದರಾಮಯ್ಯನವರೇ ಬೂಟ್ ಕಾಲು ಹಾಕೊಂಡು ಬಾಗಿಲುಗಳನ್ನೆಲ್ಲ ಒಳಗಡೆ ಒದ್ದಾಕಿದ್ದಾರೆ. ಜಮೀರ್ ಅಹಮದ್ ಸ್ಪೀಕರ್ ಮೇಲೆ ಹಲ್ಲೆ ಮಾಡೋ ಪ್ರಯತ್ನನೂ ಮಾಡಿರೋದು ನಾವು ಸದನದಲ್ಲಿ ನೋಡಿದಿರಿ. ಇಲ್ಲಿ 18 ಜನ ಶಾಸಕರನ್ನ ಪೇಪರ್ ತೂರಿದ್ದಾರೆ ಅಂತೇಳಿ ನೀವು ಅಮಾನತ್ ಮಾಡುವಂಥದ್ದು ಸಂವಿಧಾನ ವಿರೋಧಿ ಅನ್ನೋ ಮಾತನ್ನು ನಾನು ಹೇಳಿದ್ದೀನಿ. ಅದರಲ್ಲಿ ನೀವೇನೇನು ಮೆನ್ಷನ್ ಮಾಡಿದ್ದೀರ, ಲೆಟರ್ ಕೊಡಬಾರ್ದು, ಈ ಥರದ್ದೆಲ್ಲ, ಇದೆಲ್ಲ ನಿಮ್ಮ ಮನಸ್ಸಲ್ಲಿ, ಕಾಂಗ್ರೆಸ್ ಮನಸ್ಸಲ್ಲಿ ಮತ್ತು ಸ್ಪೀಕರ್ ಅವರು ಪಕ್ಕಾ ದ್ವೇಷ ಅಸೂಯೆ ಇಟ್ಕೊಂಡು ಮಾಡಿರೋವಂಥದ್ದು. ಇಲ್ಲಾಂದ್ರೆ ಯಾರು ಹಿಂಗೆ ಮಾಡ್ತಾ ಇರಲ್ಲ. ಈ ಅಧಿವೇಶನಕ್ಕೆ ಅಂತ ಹೇಳ್ತಾ ಇದ್ರು. ಅಷ್ಟು ಬಿಟ್ರೆ ಬೇರೆ ಯಾವುದೇ ಫೆಸಿಲಿಟಿಗೆ ಯಾವುದೇ ರೀತಿ ಸಮಸ್ಯೆ ಮಾಡಿರಲಿಲ್ಲ. ಇವತ್ತು ಎರಡನೇ ವಿಚಾರವಾಗಿ ಈ 4% ರಿಸರ್ವೇಶನ್ ಏನು ಕೊಟ್ಟಿದ್ದಾರೆ, ಅದು ಹಿಂದೂಗಳ ಹಕ್ಕನ್ನ ಕಸಿದು ಕೊಡ್ತಾ ಇರೋದು. ಅದು ಇಂಪಾರ್ಟೆಂಟು. ಈಗಾಗಲೇ ರಿಸರ್ವೇಶನ್ ದಲಿತರಿಗಿದೆ, ಸಂವಿಧಾನದ ಅಡಿಯಲ್ಲೇ ಇದೆ, ಇದೆ. ಇವಾಗ ನಾ ಯಾರು ಕಟ್ ಮಾಡ್ತಾ ಇದ್ದೀರಾ? ನೀವು ಹಿಂದೂಗಳದ್ದು ಕಟ್ ಮಾಡಿಕೊಡ್ತಾ ಇರೋದು. ಹಿಂದೂಗಳಿಗೆ ಸಿಗಬೇಕಾಗಿದ್ದಂತ ಫೆಸಿಲಿಟಿ ಕಟ್ ಮಾಡಿಕೊಡ್ತಾ ಇದ್ದೀರಾ. ಅದರಲ್ಲಿ ಈಗ ಇವರು ಕಾಂಪೀಟ್ ಮಾಡ್ತಾರೆ, ಮುಸ್ಲಿಮರು ಕಾಂಪೀಟ್ ಮಾಡ್ತಾರೆ, ಜನರಲ್ಲೂ ಕಾಂಪೀಟ್ ಮಾಡ್ತಾರೆ, ಮತ್ತೆ ರಿಸರ್ವೇಶನ್ ಅಲ್ಲೂ ಕಾಂಪೀಟ್ ಮಾಡ್ತಾರೆ. ಮಂಗಳೂರು ಭಾಗದಲ್ಲಿ ಈಗಾಗಲೇ 50% ಅವ್ರ ಕಾಂಟ್ರಾಕ್ಟ್ ಅಲ್ಲೆಲ್ಲ 50% ಇದ್ದಾರೆ ಅವರು. ಈಗ ಇದು ಮಾಡೋದ್ರಿಂದ 70% ಗೋತಾರ ಅವರು. ಏನ್ ಸ್ಪೀಕರು ಮತ್ತು ಕಾಂಗ್ರೆಸ್ ಅವರು ನನಗೆ ಏನೋ ಒಡಂಬಡಿಕೆ ಆಗಿದೆಯಾ ಅಂತ ಅನ್ಸುತ್ತೆ. ಒಡಂಬಡಿಕೆ ಮಾಡ್ಕೊಂಡು ಏನಾನ ಮಾಡ್ತಾ ಇದ್ದೀರಾ? ಇದು ಸಂವಿಧಾನದ ವಿರೋಧಿ. ಈಗಾಗಲೇ ರಾಜ್ಯಪಾಲರಿಗೆ ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಿ. ಸಂವಿಧಾನ ವಿರೋಧಿ ಆ ಬಿಲ್ಗೆ ತಾವು ಸಹಿ ಮಾಡಬಾರ್ದು ಅನ್ನೋ ವಿನಂತಿಯನ್ನು ನಾವು ಮಾಡಿದ್ದೀರಿ. ರಾಜ್ಯಪಾಲರಿಗೆ ಕೊಟ್ಟಿದ್ದೀರಿ. ನಾವು ಕೊಟ್ಟು ವಿನಂತಿಯನ್ನು ಕೂಡ ಮಾಡಿದ್ದೀರಿ. ನಮ್ಮ ಉದ್ದೇಶ ಇದ್ದಿದ್ದು, ನಮ್ಮೆಲ್ಲ ಹೋರಾಟನೂ ಕೂಡ ಈ 4% ರಿಸರ್ವೇಶನ್ ಬಗ್ಗೆ ನಮ್ಮ ಹೋರಾಟಕ್ಕೆ ನಾವು ತಯಾರಿ ಮಾಡಿದ್ರಿ. ಅಷ್ಟರಲ್ಲಿ ಈ ಮಂತ್ರಿ ವಿಚಾರ ಬಂದು 2 ಕ್ಲಬ್ ಆಯ್ತು ಅಷ್ಟೇ. ಆಕ್ಚುಲಿ ಒರಿಜಿನಲಿ ನಾವು ಈ ಸಂವಿಧಾನ ವಿರೋಧಿಯಾದಂಥ 4% ಮುಸ್ಲಿಮರ ಮೀಸಲಾತಿಯ ಹೋರಾಟಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಇದ್ದಿದ್ದು. ಅದೇ ರೀತಿ ನಾಳೆ ನಾನು
ವಿಧಾನಸಭೆಯಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ನಾಳೆ ನಾನು ಡೀಟೇಲ್ ಆಗಿ ಪ್ರೆಸ್ ಮೀಟ್ ಮಾಡೋನಿದ್ದೀನಿ. ನಾಳೆ ಇನ್ನಷ್ಟು ವಿಚಾರಗಳನ್ನು ತಮ್ಮ ಮುಂದೆ ನಾನು ಹೇಳ್ತೀನಿ. ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆನೂ ನಾನು ಮಾತಾಡಿದ್ದೀನಿ. ಇದನ್ನು ನಾವು 4% ಮುಸ್ಲಿಂ ಮೀಸಲಾತಿಯನ್ನು ಇಲ್ಲಿಗೆ ಬಿಡೋದು ಬೇಡ, ನಾವು ಇದು ರಾಜ್ಯಾದ್ಯಂತ ಒಂದು ಚಳುವಳಿ ರೀತಿ ಹೋರಾಟ ಮಾಡೋಣ ಅನ್ನೋ ಸಲಹೆಯನ್ನು ನಾನು ಕೊಟ್ಟಿದ್ದೀನಿ. ಅದನ್ನು ಅವರು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಅದು ಯಾವ್ಯಾವ ಡೇಟ್ಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾರೆ. ಇಲ್ಲಿಗೆ ಇದನ್ನು ಅನ್ನೋದು ಬಿಡಲ್ಲ, ರಿಸರ್ವೇಷನ್ ಇದನ್ನು ಇಲ್ಲಿಗಂತೂ ನಾವು ಬಿಡಲ್ಲ, ಇದನ್ನು ಜನಗಳ ಮುಂದೆ ತಗೊಂಡೋಗ್ತೀವಿ ನಾವು.